ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಆಗಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೋಡಿ. ನಮ್ಮ ಮನೆಗೆ ಹೊಸ ಮೆಂಬರ್ ಆ್ಯಡ್ ಆಗಿದೆ. ಸೊ ಯಾರಿದು? ನೋಡೋಕ್ಕೆ ಚಾರ್ಲಿ ಥರನೇ ಕಾಣ್ತಾ ಇದೆ ಅಲ್ವಾ? ಎಸ್, ನಮ್ಮ ಮನೆಗೆ ನನ್ನ ತಮ್ಮನಿಗೆ ಡಾಕ್ಟರ್ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಸೊ ನನ್ನ ತಮ್ಮ ಫಿಸಿಯೋಥೆರಪಿಸ್ಟಾಗಿ ಕೆಲಸ ಮಾಡ್ತಾಯಿದ್ದ, ಅದೇ ಅಲ್ಲಿ ಡಾಕ್ಟರು ಅವನಿಗೆ ಈ ಡಾಗ್ನ ಕೊಟ್ಟಿದ್ದಾರೆ. ನೋಡೋಕ್ಕೆ ಡಿಟ್ಟೋ ಚಾರ್ಲಿ ಥರನೇ ಇದೆ. ಸೊ ಇದು ಎಷ್ಟು ಕ್ಯೂಟಾಗಿದೆ ಅಂದರೆ, ಮತ್ತು ತುಂಬ ದಪ್ಪ ಇದೆಯಪ್ಪ. ನನ್ನ ಮಗಳನ್ನ ಮೊಸರು ಬಾಲದಲ್ಲಿ ಹಿಂಗೆ ಅಂದ ತಕ್ಷಣ ಅವಳು ಮೋರಿ ಒಳಗಡೆ ಬಿತ್ಕೊಂಡ್ಳು. ತುಂಬ ಅಂದರೆ ತುಂಬ ನಮ್ಗಳಿಗೆ ಡಾಗ್ ಅಂದರೆ ತುಂಬ ಇಷ್ಟ. ಅದೆಷ್ಟು ಕ್ಯೂಟಾಗಿದೆ ಅಂದರೆ ಒಂದು ಹಾಫ್ ಆನ್ ಅವರ್ಗೆ ಎಷ್ಟು ಬೇಗ ಅಡ್ಜಸ್ಟ್ ಆಗೋಯ್ತು ಗೊತ್ತಾ. ಈ ಡಾಗ್ನ ನಾವು ನಮ್ಮ ಮನೇಲಿ ಅಂದರೆ ಊರಲ್ಲಿದೆ. ಸೊ ಅದೆಷ್ಟು ಕ್ಯೂಟಾಗಿದೆ ಅಪ್ಪ, ಅದು ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ, ಅಷ್ಟು ಮುದ್ದಾಗಿದೆ. ಅದಕ್ಕೆ ತುಂಬ ನೀಟಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅವ್ರ ಮನೇಲಿ ಚಿಕ್ಕ ಮಗು ಇದೆ ಅಂತ ನೋಡ್ಕೊಳಕ್ಕಾಗಲ್ಲ ಅಂತ ನಮಗೆ ಕೊಟ್ಟರು. ನಮ್ಮನೇಲಿ ತುಂಬ ಸ್ಪೇಷಿಯಸ್ ಜಾಗ ಇದೆ. ಅದು ಆರಾಮಾಗಿ ಓಡಾಡಿಕೊಂಡು ಯಾರಿಗೂ ಕಚ್ಚೋದು ಆ ಥರ ಎಲ್ಲ ಏನೂ ಮಾಡಿಲ್ಲ. ಬಟ್ ಅದನ್ನು ನೋಡಿದ್ರೆ ಹೆದ್ರ್ಕೊತಾರೆ, ಯಾಕಂದರೆ ತುಂಬ ದಪ್ಪ ಇದೆ, ತುಂಬ ಭಾರ ಇದೆ ಅಂತ. ಅದನ್ನು ನೋಡಿದ್ರೇ ಜನಗಳೆಲ್ಲ ಹೆದರ್ಕೊತಾರೆ. ಬಟ್ ಅದು ರಿಯಲಿ ತುಂಬ ಕ್ಯೂಟ್ ಮತ್ತು ತುಂಬ ಸಾಫ್ಟ್, ಆಯಿತಾ. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಮುದ್ದಾಗಿದೆ. ನಾನು ಒಂದು ವಾರ ಊರಲ್ಲಿದ್ದೆ. ನನ್ನ ತಮ್ಮನ ಮಗನ ನಾಮಕರಣ ಅಂತ ಹೋಗಿದ್ದು. ನಾಮಕರಣ ಎಲ್ಲ ಮುಗಿಸ್ಕೊಂಡು ಅದ್ರ ಜೊತೆ ಒಂದು ವಾರ ಟೈಮ್ ಸ್ಪೆಂಡ್ ಮಾಡಿದೆ. ಮುದ್ದಾಗಂತೂ ಇದೆ ಡಾಗು. ಆದರೆ ಅದನ್ನು ಹಿಡ್ಕೊಳ್ಳೋಕ್ಕೆ ತುಂಬ ಶಕ್ತಿ ಬೇಕು, ಯಾಕಂದ್ರೆ ಎಳ್ಕೊಂಡು ಹೋಗ್ಬಿಡುತ್ತೆ, ಅಷ್ಟು ಗಟ್ಟಿದೆ. ನಾನು ಊರಿಗೆ ಬರ್ಬೇಕಾದ್ರೆ ನೋಡಿ ಹಿಂಗೆ ನೋಡ್ತಾ ಇದ್ದೆ. ಅದೇನಾಯ್ತಂದರೆ, ಯಾವುದೇ ಡಾಗ್ ಇರ್ಬೋದು, ಇಷ್ಟ ಆದವ್ರು ಬಂದಾಗ ಅವ್ರು ಹೋಗ್ತಾ ಇದ್ದಾರೆ ಒಂಥರ ಕುಯ್ ಅಂತ ಸೌಂಡ್ ಮಾಡುತ್ತೆ. ಪಾಪ ನಾವು ಹೊರಟಿದ್ವಿ ಬ್ಯಾಂಗ್ಳೂರಿಗೆ, ಆಗ ಕಿಟಕಿಯಲ್ಲಿ ಜಂಪ್ ಮಾಡ್ಕೊಂಡು ನಿಂತ್ಕೊಂಡು ಈ ಥರ ನೋಡ್ತಾಯಿತ್ತು. ನೋಡ್ಬಿಟ್ಟು ತುಂಬ ಬೇಜಾರಾಯಿತು. ನಾಮಕರಣ ನಮ್ಮ ಮನೇಲೇ ನಡೀತು. ನಮ್ಮ ಮನೆ ಸ್ವಲ್ಪ ದೊಡ್ಡದಾಗಿದೆ, ಹಂಗಾಗಿ ಆ ಮನೆಯಲ್ಲೇ ಸಿಂಪಲ್ ಅಂದರೆ ಒಂದು 300-400 ಜನಕ್ಕೆ ಅಡುಗೆ ಮಾಡಿಸಿದ್ರು. ಅವನಿಗೆ ಭವಿಷ್ ಭದ್ರೇಗೌಡ ಅಂತಾರೆ, ನಮ್ಮ ತಾತನ ಹೆಸರು ಕೂಡ ಸೇರಿಸಿ ಇಟ್ಟಿದ್ದು. ಸೊ ಇದೇ ನಮ್ಮ ಮನೆ, ಸ್ವಲ್ಪ ಸ್ಪೇಷಿಯಸ್ ಆಗಿದೆ, ಹಾಗಾಗಿ ಮನೇಲೇ ಮಾಡ್ಕೊಂಡ್ವಿ ನಾಮಕರಣ. ನಮ್ಮದು ಬಂದು ಹಳೆ ಕಾಲದ ತೊಟ್ಟಿ ಮನೆ. ಸೊ 12 ಕಂಬದ ಮನೆ ಅಂತಾರಲ್ಲ ಆ ಥರದ ಮನೆ. ಸೊ ಇದನ್ನ ಶಾರ್ಟ್ ವಿಡಿಯೋ ಮಾಡ್ಕೊಂಡಿದ್ದೆ. ಫುಲ್ ವಿಡಿಯೋ ನೆಕ್ಸ್ಟ್ ಒಂದು ಸತಿ ಹೋಮ್ ಟೂರ್ ಮಾಡಾಗ ಅಪ್ಲೋಡ್ ಮಾಡ್ತೀನಿ. ಮನೆ ಅಂತೂ ತುಂಬ ಚೆನ್ನಾಗಿದೆ. ಹಳೇ ಕಾಲದ ಮನೆಗೆ ಹೊಸ ಟಚ್ ಕೊಟ್ಟಂಗೆ. ನಮ್ಮ ಅಪ್ಪನಿಗೆ ತುಂಬ ಆಸೆ ಈ ಥರ ಮನೇನ ಮೇಂಟೈನ್ ಮಾಡಬೇಕು ಅಂತ. ಹಾಗಾಗಿ ನಾವು ಈ ಮನೆ ಹೀಗೆ ಇಟ್ಕೊಂಡಿದ್ದೀವಿ. ಸೊ ನಾವು ಇಲ್ಲೇ ಇರೋದು. ಮನೆ ಅಂತೂ ಅಷ್ಟು ತುಂಬ ಚೆನ್ನಾಗಿದೆ. ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ಹೋಮ್ ಟೂರ್ ಅಂತ ಕಮೆಂಟ್ ಮಾಡಿ, ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಈ ಮನೆ ಕಟ್ಟಿಸಿ 100 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಜೊತೆಗೆ 100ಕ್ಕಿಂತ ಹೆಚ್ಚು ಮದುವೆಗಳು ನಡೆದಿದೆ. ನಾಮಕರಣ ಎಲ್ಲ ತುಂಬ ಅಚ್ಚುಕಟ್ಟಾಗಾಯಿತು. ಜೊತೆಗೆ ನಾಮಕರಣ ಜೊತೆ ತೊಟ್ಲು ಶಾಸ್ತ್ರ ಎರಡೂ ಇರೋದ್ರಿಂದ ತೊಟ್ಲಿಗೆ ಪೂಜೆ ಎಲ್ಲ ಮಾಡಿ ಆ ಮಗುನ ತೊಟ್ಲಿಗೆ ಮಲಗಿಸಿ, ಅದಾದಮೇಲೆ ನೇಮ್ನ ರಿಲೀವ್ ಮಾಡಿದ್ವಿ. ಭವಿಷ್ ಅಂತ ಅಷ್ಟೇ ಹಾಕೋಕ್ಕಾಗಿದೆ, ಯಾಕಂದರೆ ಹೆಸರು ತುಂಬ ದೊಡ್ಡದಿದೆ ಅಂದ್ಬಿಟ್ಟು ನವಿಲ್ಗಿರಿ ಪ್ಯಾಟ್ರನಲ್ಲಿ ಮಾಡಿದರು. ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಬಟ್ ನನಗೆ ಹುಷಾರಿರಲಿಲ್ಲ, ಫಂಕ್ಷನಲ್ಲಿ ಅಷ್ಟೊಂದು ಓಡಾಡೋಕ್ಕಾಗಲಿಲ್ಲ. ವಾಯ್ಸ್ ಇನ್ನೂ ಕೂಡ ಸರಿ ಹೋಗಿಲ್ಲ. ಮಹಾನಂದಿಗೆ ಹೋಗಿದ್ದು ಬಂದಾಗ ಇನ್ನೂ ನನ್ನ ವಾಯ್ಸ್ ಹೋಗಿದೆ, ಇನ್ನೂ ಕರೆಕ್ಟಾಗಿಲ್ಲ. ಬಟ್ ಫಂಕ್ಷನ್ ಇರಲಿ, ಮತ್ತು ನಾಮಕರಣ, ಚಾರ್ಲಿ ಎಲ್ಲ ಅದ್ರ ಹೆಸರು, ಆ್ಯಕ್ಚುಲಿ ಅದ್ರ ಹೆಸರು ಡೆನ್ನಿ ಅಂತ. ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಒಂದು ವಾರ ಊರಲ್ಲಿ ಉಳ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳೋಣ ಅಂತ. ಸೊ ಹೀಗಾಗಿ ಒಂದು 9 ಜನ ತೊಟ್ಲಿಗೆ ಶಾಸ್ತ್ರ ಮಾಡಿ, ಶಾಸ್ತ್ರ ಎಲ್ಲ ಆದಮೇಲೆ ಆ ಮಗುನ ತೊಟ್ಲಿಗೆ ಮಲಗಿಸಿ ಆಮೇಲೆ ನೇಮ್ ರಿಲೀವ್ ಮಾಡಿದ್ವಿ.
ಯಾವುದೇ ಫಂಕ್ಷನ್ ಆದರೂ ಮಕ್ಕಳುಗಳಂತೂ ತುಂಬ ಅಳ್ತಿರ್ತಾರೆ. ಸೊ ಇವನು ಹಂಗೆ ಅಳ್ತಾ ಇದ್ದ. ಜೊತೆಗೆ ಇವತ್ತು ನನ್ನ ಇಬ್ಬರು ಅತ್ತಿಗೆಯನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ, ನೋಡ್ಕೊಳ್ಳಿ ಅವ್ರು ಯಾರಂತ. ತುಂಬ ಗಲಾಟೆ ಮಾಡ್ತಾರೆ, ಜೊತೆಗೆ ತುಂಬ ಮಾತಾಡ್ತಾರೆ. ಇವರೇ ನೋಡಿ ಅವರಿಬ್ಬರು ಅತ್ತಿಗೆಯರು, ಇಬ್ಬರೇ ಸಿಕ್ಕಿದ್ದು, ಇನ್ನು ಮಿಗ್ದವ್ರು ಸಿಕ್ಕಿಲ್ಲ. ನೋಡಿ ಫ್ರೆಂಡ್ಸ್, ಇವರಿಬ್ರು ನಮ್ಮ ಅತ್ತಿಗೆಯರು. ಆ ಅತ್ತಿಗೆ ಓಡ್ತಾಳೆ ಎದ್ದು ಬಿದ್ದು. ಬೇರೆಯವ್ರ ತರನು ಮಾಡಲ್ಲ, ಅವ್ರ ತರನೇ ಮಾಡ್ತೀನಿ. ನಿನ್ ಮಕ್ಕಳು ಏನ್ ಮಾಡ್ದೆ ಅಮ್ಮ? ನನ್ನ ಮಕ್ಕಳು ಏನ್ ಮಾಡಿ ಏನು ಮಾಡಲ್ಲ. ನಾನು ಹೇಳ್ಬಿಟ್ಟಿದ್ದೀನಿ, ಆಪ್ಷನ್ ಕೊಟ್ಟಿದ್ದೀನಿ ಒಂದಿಷ್ಟು ಅಂತ. ಅವ್ರಿಗೆ ಸೆಲೆಕ್ಟ್ ಅವ್ರ ಆಪ್ಷನ್ ಬೇಡ ಅಂದ್ರೆ ಬೇರೆ ಆಪ್ಷನ್ ಕೊಡ್ತೀನಿ. ನೀನೇ ಕೊಡೋದು ಆಪ್ಷನ್, ಇವಳೇ ಕೊಡೋದು. ಏಯಿಂದ ಸೆಟ್ ತನಕ ಕೊಟ್ಬಿಟ್ಟಿದೆ. ಅವ್ರಿಗೆ ಯಾವ ಎಲ್ಲಾ ಆಪ್ಷನ್ ಇಷ್ಟ ಆಗ್ಬೇಕು, ಯಾವ್ದ್ರ ಒಂದು ಹಾಗೆ ಆಗುತ್ತೆ ತಾನೆ, ಅದನ್ನೇ ಮಾಡ್ಸೋದು ಅಷ್ಟೇನೆ. ಯಾವ್ದು ಆಗಲ್ಲ ಅಂತ. ಮತ್ತೆ ಗಂಡು ಸಮಯ ಕೂತ್ರೆ ಯಾಕೆ ಬೇಡ ಅಂದೆ ನೀನು? ಬೇಡ, ಇನ್ನೊಂದ್ ಸ್ವಲ್ಪ ದಿನ ಬಿಟ್ಕೊ ಹೋಗು. ಅದನ್ನ ಹಸುನಾರು ಹಿಡಿದು ಜಗ್ಸೋ ಅಷ್ಟು ಶಕ್ತಿ ಬೇಕಾನೆ ಅದ ಅವನ್ಗೆ ಬಿಡು. ಇಲ್ಲ, ಅದಕ್ಕೋಸ್ಕರ ಅಲ್ಲಿ ತನಕ ಓದ್ಕೊಳ್ಳಿ. ನಮ್ ಗಂಡು ಟೈಗರ್ ತರ ಅದ, ಶಕ್ತಿ ಇಲ್ಲ ಅಂತ ಹೇಳೋದು ನೀನು. ಶಕ್ತಿ ಇದ್ರುವೆ ಅದ್ರಲ್ಲಿ ಬಂದು ಸಂಪಾದನೆ ನಾವು ಮ್ಯಾನೇಜ್ ಮಾಡ್ಬೇಕು ತಾನೆ, ಗೊತ್ತಾಗ್ಬೇಕು ತಾನೆ. ಇಷ್ಟು ಮಾಡಿದ್ರೆ ಇಷ್ಟು ಬರುತ್ತೆ ಅಂತ. ಬಿಸ್ನೆಸ್ ಅನ್ನೋದವ್ರ ರೊಕ್ಕದಲ್ಲೇ ಬಂದ್ಬಿಟ್ಟದ. ಬಂದೈತೆ, ಯಾವ ವಯಸ್ಸಲ್ಲಿ ಮಾಡ್ಬೇಕು ಬಿಸ್ನೆಸ್ ಅದಕ್ಕೂ. ನೋಡಿ ಇವ್ರು ಎಷ್ಟು ಮಾತಾಡ್ತಾರೆ ಅಂತ. ಈ ವಿಡಿಯೋನ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ.